Okay, welcome you all for chemistry online classes. So in the last class chemistry we started acid, base as well as stat. Acid, base and salts we start in the last classes, and also we completed introduction for this chapter in the last period. We completed introduction. We completed the chemical properties of acids and bases. In that chemical properties we completed only up to two properties, that is one is how you can test the acid and base in the laboratory by using blue and lead litmus paper as well as methyl orange and phenolphthalein indicator. So we also completed the second chemical property in the last class, that is how metals react with the acid or maybe a base that always give salt and H2 gas. Based on this we also explained about how to write the diagram. Based on this second chemical property they may be asked a diagram, that is draw a neat label diagram to show the testing of hydrogen gas when metals react with the acid, that is when zinc granule react with the dilute sulfuric acid. ಅಂದರೆ ನಾವು ಜಿಂಕ್ ಮೆಟಲ್ ಅನ್ನು ಸಲ್ಫ್ಯೂರಿಕ್ ಆಸಿಡ್ಗೆ ಆಡ್ ಮಾಡಿದಾಗ ನಮಗೆ ಒಂದು ಗ್ಯಾಸ್ ಬರುತ್ತೆ. ಆ ಗ್ಯಾಸ್ ಎಷ್ಟು ಗ್ಯಾಸು ಅದನ್ನು ಯಾವ ಥರ ಟೆಸ್ಟ್ ಮಾಡ್ತೀರಂತ ಡೈಗ್ರಾಮ್ನ ಕೇಳ್ತಾರೆ. ಇದು ಬಂದು 2 ಮಾರ್ಕ್ಸೇ ಇರುತ್ತೆ. ಸೊ ಇಲ್ಲಿವರೆಗೂ ನಾವು ಲಾಸ್ಟ್ ಕ್ಲಾಸಲ್ಲಿ ಕಲ್ತ್ಕೊಂಡಿದ್ವಿ. So now we can move for third chemical property, that is how metal carbonate. ನಾನು ಶಾರ್ಟ್ ಫಾರ್ಮ್ ಬರ್ತೀನಿ MCO3. M ಅಂದರೆ ಇಲ್ಲಿ ಮೆಟಲ್ ಆಗುತ್ತೆ, CO3 ಅಂದರೆ ಕಾರ್ಬೋನೇಟ್ ಆಗುತ್ತೆ. ಹೌ ಮೆಟಲ್ ಕಾರ್ಬೋನೇಟ್ಸ್ ಅಥವಾ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್ MHCO3 ಮೆಟಲ್ ಬೈಕಾರ್ಬೋನೇಟ್ ರಿಯಾಕ್ಟ್ ವಿತ್ ಆಸಿಡ್. ಯಾವುದೇ ಆಸಿಡ್ ತಗೊಳ್ಳಿ, ಎಸ್ಪೆಷಲಿ ಡೈಲ್ಯೂಟ್ ಆಸಿಡ್. ಎ ಅಂದರೆ ಆಸಿಡ್ ಆಗುತ್ತೆ. ಎನಿ ಆಸಿಡ್ಸ್ if they react with metal carbonate or maybe a metal bicarbonates, we always get a salt plus water plus carbon dioxide. ಇದು ಜನರಲ್ ಇಕ್ವೇಷನ್ ಫಿಕ್ಸ್ ಆಗಿರುತ್ತೆ. ಸೊ ಒನ್ಸ್ ಅಗೈನ್ ಎನಿ ಡೈಲ್ಯೂಟ್ ಆಸಿಡ್ಸ್ if they react with metal carbonates or metal bicarbonate, we always get corresponding salt, then water as well as carbon dioxide gas ಬರುತ್ತೆ. ಸೊ ನಾವು ಅಪ್ವರ್ಡ್ ಆರ್ ಮಾರ್ಕ್ ಬರೆದ್ರೆ ಅದು ಗ್ಯಾಸ್ ಅಂತ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದು ಜನರಲ್ ಇಕ್ವೇಷನ್ ಆಯಿತು. ಇದಕ್ಕೆ ಎಕ್ಸಾಂಪಲ್ ನೋಡೋಣ ಈಗ. ಸೊ ಮೆಟಲ್ ಕಾರ್ಬೋನೇಟ್, ಐ ವಿಲ್ ಟೇಕ್ ಸೋಡಿಯಂ ಕಾರ್ಬೋನೇಟ್, ಫಾರ್ಮುಲಾ Na2CO3 ಪ್ಲಸ್ ಆಸಿಡ್, ಐ ವಿಲ್ ಟೇಕ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ HCl. ಸೊ ಆಸಿಡ್ ಇದೆ, ಮೆಟಲ್ ಕಾರ್ಬೋನೇಟ್ ಇದೆ, ನಮಗೆ ಸಾಲ್ಟ್ ಬರುತ್ತೆ. ಯಾವ ಸಾಲ್ಟ್ ಬರುತ್ತೆ? NaCl ಸಾಲ್ಟ್ ಬಂತು, ಕಾಮನ್ ಸಾಲ್ಟ್. ಸೋಡಿಯಂ ಕ್ಲೋರೈಡ್ ಬಂತು, ಪ್ಲಸ್ ವಾಟರ್ ಇದೆ, H2O ಬರುತ್ತೆ, ಪ್ಲಸ್ CO2 ಬರುತ್ತೆ. ನೆಕ್ಸ್ಟ್ ಚೆಕ್ ಮಾಡಬೇಕು ಬ್ಯಾಲೆನ್ಸ್ ಆಗಿದೆ ಇಲ್ವ ಅಂತ. ಇಲ್ಲಿ Na2 ಇದೆ, ಇಲ್ಲಿ Na1 ಇದೆ, ಸೊ ಇಲ್ಲಿ 2 ಹಾಕಬೇಕು. ದಟ್ ಮೀನ್ಸ್ ವಿ ಹ್ಯಾವ್ ಟು ಬ್ಯಾಲೆನ್ಸ್ ದ ಕೆಮಿಕಲ್ ಈಕ್ವೇಷನ್ ಬೈ ಚೇಂಜಿಂಗ್ ದ ನಂಬರ್ ಆಫ್ ಮೋಲ್ಸ್, ನಾಟ್ ದ ಫಾರ್ಮುಲಾ. ಅಂದರೆ ನಾವು ಫಾರ್ಮುಲಾ ಚೇಂಜ್ ಮಾಡಬಾರ್ದು, ನಂಬರ್ ಆಫ್ ಮೋಲ್ಸ್ನ ಚೇಂಜ್ ಮಾಡಬೇಕು, ಅವಾಗ ಈ ಈಕ್ವೇಷನ್ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲಿ Na2 ಇದೆ, 2Na ಆಯಿತು. C1 ಇದೆ, C1 ಇದೆ, O3 ಇದೆ, ಇಲ್ಲಿ 1O ಇದೆ, ಇಲ್ಲಿ 2O ಇದೆ, O ಬ್ಯಾಲೆನ್ಸ್ ಆಯಿತು. H1 ಇದೆ, ಇಲ್ಲಿ 2 ಇದೆ, ಇಲ್ಲಿ ನಾವು 2 ಹಾಕೋಣ, ಸೊ H2 ಆಯಿತು. 2Cl ಇದೆ, 2Cl ಇದೆ, ನಾವು ಇಟ್ ಈಸ್ ಬ್ಯಾಲೆನ್ಸ್ಡ್. ಸೊ ಇಲ್ಲಿ ಅಪ್ವರ್ಡ್ ಆರ್ ಮಾರ್ಕ್ ಬರೆದ್ರೆ ಇದು CO2 ಗ್ಯಾಸ್ ಅಂತ ಗೊತ್ತಾಗುತ್ತೆ. ದಟ್ ಮೀನ್ಸ್ ಎನಿ ಆಸಿಡ್ಸ್ ಇಫ್ ದೇ ರಿಯಾಕ್ಟ್ ವಿತ್ ಮೆಟಲ್ ಕಾರ್ಬೋನೇಟ್ ವಿ ಆಲ್ವೇಸ್ ಗೆಟ್ ಸಾಲ್ಟ್, ವಾಟರ್, CO2 ಬಂತು. ಅದೇ ಥರ ನಾವು ಮೆಟಲ್ ಬೈಕಾರ್ಬೋನೇಟ್ಗೆ ನೋಡೋಣ. ಸೋಡಿಯಂ ಬೈಕಾರ್ಬೋನೇಟ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಇದಕ್ಕೆ ನಾವು HCl ಹಾಕ್ತೀವಿ ಅಂತ ಅಂದ್ಕೊಳ್ಳೋಣ, ಹೈಡ್ರೋಕ್ಲೋರಿಕ್ ಆಸಿಡ್. ಸೇಮ್ ಕಾಂಪೌಂಡ್ ಬರುತ್ತೆ, ಸಾಲ್ಟ್ NaCl ಬರುತ್ತೆ, ವಾಟರ್ H2O ಬರುತ್ತೆ, ದೆನ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಕೂಡ ಬರುತ್ತೆ. ಸೊ ಸಾಲ್ಟು, ವಾಟರ್, CO2 ಬಂದಿದೆ. Na ಇದೆ, Na ಇದೆ, H2 ಇದೆ, H2 ಇದೆ, C1 ಇದೆ, C1 ಇದೆ,
O3 ಇದೆ ರಿಯಾಕ್ಟೆಂಟ್ ಸೈಡಲ್ಲಿ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಬ್ಯಾಲೆನ್ಸ್ ಆಯಿತು. ನೆಕ್ಸ್ಟ್ ಸಿ ಇದೆ, ಸಿ ಇದೆ, ಸಿ ಎಲ್ ಇದೆ, ಸಿ ಎಲ್ ಇದೆ, ನಾವು ಇಟ್ ಈಸ್ ಬ್ಯಾಲೆನ್ಸ್. ಅಂದರೆ ಇದು ಜನರಲ್ ಇಕ್ವೇಷನ್ ನಿಮಗೆ ಗೊತ್ತಿದ್ರೆ ಯಾವುದೇ ಎಕ್ಸಾಂಪಲನ್ನು ನೀವು ಬೇಕಾದರೆ ಸ್ವಂತಾಗಿ ಬರೀಬೋದು. ನೋಡ್ಕೊಳ್ಳಿ ಒಂದು ಸೆಕೆಂಡ್. ಎನಿ ಮೆಟಲ್ ಕಾರ್ಬೊನೇಟ್ಸ್ ಆರ್ ಮೆಟಲ್ ಬೈಕಾರ್ಬೊನೇಟ್ ಇಫ್ ದೇ ರಿಯಾಕ್ಟ್, ಪ್ಲಸ್ ಅಂದರೆ ರಿಯಾಕ್ಟ್ ಅಂತ, ವಿತ್ ಆಸಿಡ್ ವಿ ಆಲ್ವೇಸ್ ಗೆಟ್ ಅ ಸಾಲ್ಟ್, ವಾಟರ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಸೊ ಇಟ್ ಈಸ್ ದ ಥರ್ಡ್ ಕೆಮಿಕಲ್ ಪ್ರಾಪರ್ಟಿ ಆಫ್ ದ acids. Now they ask sometime one question, how can you confirm that the gas is CO2? ಅಂದರೆ ಇಲ್ಲಿ ಬರ್ತಿರೋಂಥ ಗ್ಯಾಸು ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ ಕೇಳ್ತಾರೆ, ನೀವು ಬರಿಬೇಕು ಅವಾಗ. ಇಫ್ ಯು ಪಾಸ್ ದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಥ್ರೂ ಲೈಮ್ ವಾಟರ್, ಲೈಮ್ ವಾಟರ್ ಅಂದರೆ ಫಾರ್ಮುಲಾ CaOH2, ಇದು ಕೆಮಿಕಲ್ ನೇಮ್ ಬಂದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಇದು ಕಾಮನ್ ನೇಮ್ ಬಂದು ಸ್ಲ್ಯಾಕ್ಡ್ ಲೈಮ್, ಅಂದರೆ ನಾವು ಸುಣ್ಣುಂದಿ ಅಂತ ಕರಿತೀವಿ, ಸ್ಲ್ಯಾಕ್ಡ್ ಲೈಮ್. ಅದನ್ನು ನಾವು ಅದಕ್ಕೆ CO2 ಪಾಸ್ ಮಾಡಿದ್ರೆ ನಮಗೆ ಮಿಲ್ಕಿ ವೈಟ್ PPT ಬರುತ್ತೆ. ಯಾಕೆ ಬರುತ್ತೆ ಅಂದರೆ CaCO3 ಫಾರ್ಮ್ ಆಗುತ್ತೆ, ಸೊ ಪ್ಲಸ್ ವಾಟರ್ ಬರುತ್ತೆ. ನೀವು ನೋಡಿರ್ತೀರ, ಯಾರಾದರೂ ಹೊಸ ಬಿಲ್ಡಿಂಗ್ ಕಟ್ಟಿದ್ರೆ, ಮನೆ ಕಟ್ಟಿದಾಗ ಫಸ್ಟು ವೈಟ್ ಸುಣ್ಣ ಹೊಡಿತಾರೆ, ಅದು ಈ ಕೆಮಿಕಲ್, ಅದು CaOH2. ಇದನ್ನು ಗೋಡೆ ಹೊಡೆದ ಮೇಲೆ ನಮ್ಮ ಅಟ್ಮಾಸ್ಫಿರಿಕಲ್ ಏರ್ ಇರುತ್ತೆ, ಆ ಏರಲ್ಲಿ CO2 ಇರುತ್ತೆ. ಅವೆರಡು ರಿಯಾಕ್ಟ್ ಆಗಿ ನಮಗೆ ಗೋಡೆ ಫಸ್ಟಿಗೆ ಶೈನಿಂಗ್ ಬರಲ್ಲ, ಒಂಥರ ನೀರಿನ ಕಾಣುತ್ತೆ. ಯಾಕೆ ನೀರು ಕಾಣುತ್ತೆ ಅಂದರೆ ಅಲ್ಲಿ ವಾಟ್ರು ಫಾರ್ಮ್ ಆಗಿರುತ್ತೆ. ಆ ವಾಟ್ರು ಡ್ರೈ ಆದಮೇಲೆ ನಮಗೆ ಗೋಡೆ ಫುಲ್ ವೈಟ್ ಕಾಣುತ್ತೆ. ಏನಕ್ಕೆ ಅಂದರೆ CaCO3 ಫಾರ್ಮ್ ಆಗುತ್ತೆ. ಸೊ ದಟ್ಸ್ ವೈ ವಿ ಕ್ಯಾನ್ ಕನ್ಫರ್ಮ್ ದಟ್ ಬೈ ಪಾಸಿಂಗ್ ದ CO2 ಥ್ರೂ ದ ಲೈಮ್ ವಾಟರ್ ವಿ ಕ್ಯಾನ್ ಅಬ್ಸರ್ವ್ ದ ಮಿಲ್ಕಿ ವೈಟ್ PPT. ಈ ಥರ ಕೆಳಗಡೆ ಆರ್ ಮಾರ್ಕ್ ಬರೆದ್ವಿ ಅಂದರೆ ಅದು PPT ಅಂತ. PPT ಅಂದರೆ ಪ್ರಿಸಿಪಿಟೇಟ್ ಅಂತ. ಸೊ ಅಪ್ಪಡ್ ಬರೋದ್ರೆ ಅದು ಗ್ಯಾಸ್ ಅಂತ ಆಗುತ್ತೆ. ಸೊ ವಿ ಕ್ಯಾನ್ ಕನ್ಫರ್ಮ್ ದಟ್ CO2 ಗ್ಯಾಸು. ಇನ್ನೂ ಒಂದು ಕ್ವಶನ್ ಕೇಳ್ತಾರೆ, ನಾವೇನಾದರೂ CO2 ಗ್ಯಾಸನ್ನು ಎಕ್ಸಸ್ ಪಾಸ್ ಮಾಡಿದ್ರೆ, ಇಲ್ಲಿ ನಾವು CO2 ಗ್ಯಾಸನ್ನ ಸ್ವಲ್ಪ ಪಾಸ್ ಮಾಡಿದ್ವಿ, ನಾವೇನಾದರೂ ಎಕ್ಸಸ್ ಪಾಸ್ ಮಾಡಿದ್ರೆ, ಇಲ್ಲಿ ನೋಡಿ CaCO3 ಬಂದಿದೆ, ಪ್ಲಸ್ ವಾಟರ್ ಇದೆ, ಬರ್ಕೊಳ್ಳೋಣ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ವಾಟರ್, ಇದಕ್ಕೆ ನಾವು ಇನ್ನೂ ಎಕ್ಸ್ಟ್ರಾ CO2 ಪಾಸ್ ಮಾಡಿದ್ರೆ ನಮಗೆ ಕ್ಯಾಲ್ಸಿಯಂ ಬೈ ಕಾರ್ಬನೇಟ್ ಬರುತ್ತೆ. ಫಾರ್ಮುಲಾ CaHCO3 ಟ್ವೈಸ್. ಚೆಕ್ ಮಾಡಿ ಬ್ಯಾಲೆನ್ಸ್ ಆಗಿದ್ರು ಅಂತ. Ca ಇದೆ, ಕ್ಯಾಲ್ಸಿಯಂ ಇದೆ, C ಇದೆ, ಇಲ್ಲಿ C, ಒಟ್ಟು 2 C ಇದೆ, C ಬ್ರಾಕೆಟ್ 2 ಇದೆ, 2C ಆಯಿತು. ನೆಕ್ಸ್ಟ್ O3, ಇಲ್ಲಿ ಒಂದು O ಇದೆ, 4 ಆಯಿತು, ಇಲ್ಲಿ 2 6 ಆಯಿತು. ಈ ಕಡೆ O3 × 2, 3 2s 6, O ಬ್ಯಾಲೆನ್ಸ್ ಆಯಿತು. H2 ಇದೆ, ಇಲ್ಲಿ 2H ಇದೆ, ನಾವು ಇಟ್ ಈಸ್ ಬ್ಯಾಲೆನ್ಸ್. ಅಂದರೆ ಇಲ್ಲಿ ಮಿಲ್ಕಿ ವೈಟ್ PPT ಬಂದಿರುತ್ತೆ. ಯಾವಾಗ ನಾವು ಸ್ವಲ್ಪ CO2 ಹಾಕಿದ್ರೆ, ನಾವಾದರೂ CO2 ಜಾಸ್ತಿ ಪಾಸ್ ಮಾಡಿದ್ರೆ ಆ ಮಿಲ್ಕಿ ವೈಟ್ PPT ಸಾಲ್ಯುಬಲ್ ಆಗುತ್ತೆ. ದಟ್ ಕನ್ಫರ್ಮ್ ದಟ್ ದ ಗ್ಯಾಸ್ ಇಸ್ CO2. ಇದ್ರ ಮೇಲೆ ನಿಮಗೆ ಎಸ್ಪೆಷಲಿ 2 ಮಾರ್ಕ್ಸ್ ಕೇಳ್ತಾರೆ. ಹೆಂಗೆ ಹೇಳ್ತಾರಪ್ಪ ಅಂದರೆ, ಹೌ ಕ್ಯಾನ್ ಯು ಟೆಸ್ಟ್ ದ ಲಿಬರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವೆನ್ ಇಫ್ ಯು ಪಾಸ್ CO2 ಥ್ರೂ ದ ಲೈಮ್ ವಾಟರ್ ಇನ್ ಲಿಟಲ್ ಕ್ವಾಂಟಿಟಿ ದೆನ್ ಇನ್ ಎಕ್ಸಸ್. ಅಂದರೆ ವೆರಿ ಸಿಂಪಲ್, ನಾವು ಫಸ್ಟು CO2ನ ಸ್ವಲ್ಪನ ಕ್ಯಾಲ್ಸಿಯಂ ಅಥವಾ ಲೈಮ್ ವಾಟ್ರಿಗೆ ಆಡ್ ಮಾಡಿದಾಗ ಏನು ಕಲರ್ ಬರುತ್ತೆ, ಈ ಕ್ವೆಶನ್ ಬರೀರಿ. ನೆಕ್ಸ್ಟ್ ಬಂದು ನೀವು ಜಾಸ್ತಿ ಪಾಸ್ ಮಾಡ್ತೀರಾ, ಅವಾಗ ಕಲರ್ ಏನು ಬರುತ್ತೆ, ಇದು ಕಲರ್ಲೆಸ್ ಆಗುತ್ತೆ, ಕಲರ್ಲೆಸ್ ಇರುತ್ತೆ. ಸೊ ಅವಾಗ ನಮಗೆ ಫಾರ್ಮುಲಾ ಈ ಕ್ವೆಶನ್ ಬರೆದ್ರೆ ಇದಕ್ಕೆ ಹಾಫ್ ಮಾರ್ಕ್ಸು, ಇದಕ್ಕೆ ಹಾಫ್ ಮಾರ್ಕ್ಸು, ನಿಮ್ಮ ಎಕ್ಸ್ಪ್ಲೇಷನ್ಗೆ 1 ಮಾರ್ಕ್ಸ್, ಟೋಟಲ್ 2 ಮಾರ್ಕ್ಸ್ ಬರುತ್ತೆ. ಲೈಕ್ ವೈಸ್ ದೇ ಕ್ಯಾನ್ ಆಸ್ಕ್ ಕ್ವಶನ್ ಬೇಸ್ಡ್ ಆನ್ ದ ಟೆಸ್ಟಿಂಗ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಸೊ next we can move for third, we already completed third chemical property. Next we can move for fourth chemical property. So in the fourth chemical property we can understand how acids and bases react with each other. ಅಂದರೆ ಯಾವುದೇ ಒಂದು ಆಸಿಡ್ ಆಗಿರ್ಬೋದು ಅಥವಾ ಬೇಸ್ ಆಗಿರ್ಬೋದು, ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ ಗೊತ್ತಾಗಬೇಕು ನಮಗೆ. ಸೊ ಥರ್ಡ್ ಮುಗೀತು, ಫೋರ್ತ್ ಹೋಗೋಣ ಈಗ. ಎನಿ ಆಸಿಡ್, ಎ ಅಂತಂದರೆ ಆಸಿಡ್, ಪ್ಲಸ್ ಬಿ ಅಂದರೆ ಬೇಸ್ ಇರುತ್ತೆ. ಇಫ್ ದೇ ರಿಯಾಕ್ಟ್ ವಿತ್ ಈಚ್ ಅದರ್, ಎರಡು ರಿಯಾಕ್ಟ್ ಆದರೆ ನಮಗೆ ಆಲ್ವೇಸ್ ಸಾಲ್ಟ್ ಮತ್ತು ವಾಟರ್ ಬರುತ್ತೆ. ಒನ್ಸ್ ಅಗೇನ್ ಇಟ್ ಈಸ್ ದ ಫೋರ್ತ್ ಕೆಮಿಕಲ್ ಪ್ರಾಪರ್ಟಿ ಆಫ್ ದ ಆಸಿಡ್ ಆ್ಯಂಡ್ ಬೇಸ್. ಅದು ಯಾವುದಪ್ಪ ಅಂದರೆ, ಎನಿ ಆಸಿಡ್ಸ್ ರಿಯಾಕ್ಟ್ ವಿತ್ ಎನಿ ಬೇಸ್ ದಿ ಆಲ್ವೇಸ್ ಗಿವ್ ಸಾಲ್ಟ್ ಆ್ಯಂಡ್ ವಾಟರ್. ಇಟ್ ಈಸ್ ಕಾಲ್ಡ್ ಅ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಇಟ್ ಇಸ್ ಕಾಲ್ಡ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಅಂದರೆ
ನಮಗೆ ನಮ್ಮ ಬಾಡಿಯಲ್ಲಿ ಗ್ಯಾಸ್ಟ್ರಿಕ್ ಆದರೆ ಎಸ್ಪೆಷಲಿ ಯಾವಾಗ ಆಗುತ್ತೆ, ನಾವು ಇನ್ ಟೈಮ್ ಫುಡ್ ತೊಗೊಂಡಿಲ್ಲ ಅಂದರೆ ನಮ್ಮ ಸ್ಟೊಮಕ್ಕಲ್ಲಿ ಎಚ್ ಸಿ ಎಲ್ ಬರುತ್ತೆ. ಸೊ ಈ ಎಚ್ ಸಿ ಎಲ್ಗೆ ನಾವೇನು ಮಾಡ್ತೀವಿ, ಸೋಡಾ ಕುಡಿತೀವಿ. ಅಂದರೆ ಬೇಕಿಂಗ್ ಸೋಡಾ ಇರುತ್ತೆ, ಫಾರ್ಮುಲಾ ಬಂದು ಸೋಡಿಯಂ ಬೈಕಾರ್ಬನೇಟು. ಇದು ಬೇಸು, ಇದು ಆಸಿಡ್ಡು, ಅಲ್ಲಿ ರಿಯಾಕ್ಟ್ ಆಗುತ್ತೆ, ನಮಗೆ ರಿಲೀಫ್ ಸಿಗುತ್ತೆ. ಸೊ ಈ ಥರ ಆದರೆ ದೇ ಆರ್ ಕಾಲ್ಡ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಸೊ ಎನಿ ಆಸಿಡ್ಸ್ ದೇ ರಿಯಾಕ್ಟ್ ವಿತ್ ಎನಿ ಬೇಸ್, ವಿ ಆಲ್ವೇಸ್ ಗೆಟ್ ಸಾಲ್ಟ್ ಆ್ಯಂಡ್ ವಾಟರ್, ದೇ ಆರ್ ಕಾಲ್ಡ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ನೆಕ್ಸ್ಟ್ ವಿ ಕ್ಯಾನ್ ಮೂವ್ ಫಾರ್ ಎಕ್ಸಾಂಪಲ್. ಇದು ಜನರಲ್ ಇಕ್ವೇಷನ್ ಆಯಿತು. ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ. ಆಸಿಡ್, ಯು ಕ್ಯಾನ್ ಟೇಕ್ ಹೈಡ್ರೋಕ್ಲೋರಿಕ್ ಆಸಿಡ್. ಬೇಸ್, ಯು ಕ್ಯಾನ್ ಟೇಕ್ NaOH. ದೆನ್ ಯು ವಿಲ್ ಗೆಟ್ ದ ಸಾಲ್ಟ್, NaCl ಬರುತ್ತೆ. ಸೊ ಯು ವಿಲ್ ಗೆಟ್ NaCl ಪ್ಲಸ್ ವಾಟರ್ ಬಂತು. ಸೊ ಆಸಿಡ್ ಇದೆ, ಬೇಸ್ ಇದೆ, ದೆನ್ ಸಾಲ್ಟ್ ಇದೆ, ನೆಕ್ಸ್ಟ್ ವಾಟರ್ ಇದೆ. ಇಫ್ ಯು ಆಡ್ ಆಸಿಡ್ ಟು ಬೇಸ್, ವಿ ಗೆಟ್ ಸಾಲ್ಟ್ ಆ್ಯಂಡ್ ವಾಟರ್. It is called a neutralization reaction. Similarly, you can take another acid, sulfuric acid, H2SO4. You can add another base, KOH, potassium hydroxide. You will get a potassium sulfate, K2SO4 plus H2O. ಸೊ ಇಲ್ಲಿ 2K ಹಾಕಿ ಬ್ಯಾಲೆನ್ಸ್ ಆಗುತ್ತೆ. ಚೆಕ್ ಮಾಡಿ, H2 ಇದೆ, ಇಲ್ಲಿ 2 ಇದೆ, H4 ಆಯಿತು. ಸೊ ಇಲ್ಲಿ 2 ಹಾಕೋಣ, H4 ಆಯಿತು. S1 ಇದೆ, S1 ಇದೆ, ಇಲ್ಲಿ O4 ಇದೆ, ಇಲ್ಲಿ 2O ಇದೆ, O6 ಆಯಿತು. ಇಲ್ಲಿ 4 ಇದೆ, ಇಲ್ಲಿ 2, 6 ಆಯಿತು. ನೆಕ್ಸ್ಟ್ 2K ಇದೆ, K2. Now it is balance. That means any acids, if they react with any base, we always get a salt and water. They are called a neutralization reaction. It is the fourth chemical property of the acid and base. Next we can move for fifth chemical property, that is how metallic oxides react with acid. We always get salt and water. ಯಾವುದೇ ಒಂದು ಮೆಟಾಲಿಕ್ ಆಕ್ಸೈಡ್ಗೆ ನಾವು ಆಸಿಡನ್ನು ಆಡ್ ಮಾಡಿದ್ರೆ ನಮಗೆ ಸಾಲ್ಟ್ ಮತ್ತು ವಾಟರ್ ಬರುತ್ತೆ. ಇಟ್ ಈಸ್ ಆಲ್ಸೋ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಏನಕ್ಕೆ ಅಂದರೆ ಇಯರ್ ಮೆಟಾಲಿಕ್ ಆಕ್ಸೈಡ್ಸ್ ಬಿಹೇವ್ ಆಸ್ ಎ ಬೇಸ್. ನೋಡಿ, ಆಸಿಡ್ ಇದೆ, ಬೇಸ್ ಇದೆ, ಸಾಲ್ಟ್ ವಾಟರ್ ಬಂತು. ಇಲ್ಲಿ ಆಸಿಡ್ ಇದೆ, ಇದು ಬೇಸ್ ಆಗಿ ಬಿಹೇವ್ ಮಾಡುತ್ತೆ, ನಮಗೆ ಸಾಲ್ಟ್ ಮತ್ತು ವಾಟರ್ ಬರುತ್ತೆ. ದಟ್ಸ್ ವೈ ವಿ ಕ್ಯಾನ್ ಕನ್ಫರ್ಮ್ ದಟ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಇದು ಜನರಲ್ ಇಕ್ವೇಷನ್ ಆಯಿತು. ನೆಕ್ಸ್ಟ್ ವಿ ಕ್ಯಾನ್ ಮೂವ್ ಫಾರ್ ಎಕ್ಸಾಂಪಲ್ಗೆ ಹೋಗೋಣ. ಸೊ ಮೆಟಾಲಿಕ್ ಆಕ್ಸೈಡ್, ಯು ಕ್ಯಾನ್ ಟೇಕ್ ಎನಿ ಮೆಟಾಲಿಕ್ ಆಕ್ಸೈಡ್. ಐ ವಿಲ್ ಟೇಕ್ MgO. Mg ಅಂದರೆ ಮೆಟಲ್ ಇದೆ, O ಮೆಟಾಲಿಕ್ ಆಕ್ಸೈಡ್, ಮೆಗ್ನೀಷಿಯಂ ಆಕ್ಸೈಡ್ ಪ್ಲಸ್ ಆಸಿಡ್. ಐ ವಿಲ್ ಟೇಕ್ ಹೈಡ್ರೋಕ್ಲೋರಿಕ್ ಆಸಿಡ್. ನಮಗೆ ಸಾಲ್ಟ್ ಬರುತ್ತೆ, ಯಾವ ಸಾಲ್ಟ್ ಬರುತ್ತೆ? MgCl2 ಬರುತ್ತೆ. ಮೆಗ್ನೀಷಿಯಂ ಕ್ಲೋರೈಡ್ ಪ್ಲಸ್ ವಾಟರ್. ಇಲ್ಲಿ Cl2 ಇದೆ, ಇಲ್ಲಿ 2 ಹಾಕೋಣ, H2 ಆಯಿತು, H2 ಇದೆ, Mg ಇದೆ, Mg ಇದೆ, O ಇದೆ, O ಇದೆ, 2Cl Cl2. Now it is balanced. So any metallic oxides, if they react with acid, we always get salt and water. So this confirm that metallic oxides are basic in nature. ಏನಕ್ಕೆ ಅಂದರೆ ಇದು ಬೇಸು, ಆಸಿಡ್, ಸಾಲ್ಟ್ ಮತ್ತು ವಾಟರ್ ಬರುತ್ತೆ. ಸೊ ಇಟ್ ಈಸ್ ದ ಫಿಫ್ತ್ ಕೆಮಿಕಲ್ ಪ್ರಾಪರ್ಟಿ ಆಫ್ ದ ಆಸಿಡ್ ಅಂಡ್ ಬೇಸ್. ನೆಕ್ಸ್ಟ್ ವಿ ಕ್ಯಾನ್ ಮೂವ್ ಫಾರ್ ಸಿಕ್ಸ್ತ್ ಕೆಮಿಕಲ್ ಪ್ರಾಪರ್ಟಿ, ದಟ್ ಈಸ್ ಹೌ ನಾನ್ ಮೆಟಾಲಿಕ್ ಆಕ್ಸೈಡ್ ರಿಯಾಕ್ಟ್ ವಿತ್ ಬೇಸ್. ವಿ ಆಲ್ವೇಸ್ ಗೆಟ್ ಸಾಲ್ಟ್ ಆ್ಯಂಡ್ ವಾಟರ್. ಇಲ್ಲಿ ನೋಡಿ, ಮೆಟಾಲಿಕ್ ಆಕ್ಸೈಡ್ ಇದೆ, ಆಸಿಡ್ ಇದೆ, ಸೊ ಇದು ಬೇಸಾಗಿ ಬಿಹೇವ್ ಮಾಡ್ತು, ಸಾಲ್ಟ್ ಮತ್ತು ವಾಟರ್ ಬಂದಿದೆ. ಇಲ್ಲಿ ಬೇಸ್ ಇದೆ ಅಂದರೆ ನಾನ್ ಮೆಟಾಲಿಕ್ ಆಕ್ಸೈಡು ಆಸಿಡ್ ಆಗಿ ಬಿಹೇವ್ ಮಾಡುತ್ತೆ. ಎಕ್ಸಾಂಪಲ್ಗೆ ಹೋಗೋಣ. ಈಗ ಯು ಕ್ಯಾನ್ ಟೇಕ್ ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಇಸ್ ಎ ನಾನ್ ಮೆಟಲ್, O ಇದೆ, ಸೊ ನಾನ್ ಮೆಟಾಲಿಕ್ ಆಕ್ಸೈಡ್, CO2 ಗ್ಯಾಸ್ ಇದೆ. ಒಂದು ಬೇಸ್ ತಗೊಳ್ಳೋಣ, NaOH, KOH, ಯಾವುದೋ ಒಂದು ಬೇಸ್, ಅದಕ್ಕೆ ಆ್ಯಡ್ ಮಾಡೋಣ. ನಮಗೆ ಸಾಲ್ಟ್ ಬರಬೇಕು, ಯಾವ್ದು ಬರುತ್ತೆ? ಸೋಡಿಯಂ ಕಾರ್ಬೋನೇಟ್, Na2CO3 ಪ್ಲಸ್ ವಾಟರ್ H2O. ಬ್ಯಾಲೆನ್ಸ್ ಆಗಿದೆಯಾ? ಆಗಿಲ್ಲ. Na2 ಇದೆ, 2 Na ಹಾಕೋಣ, C ಇದೆ, C ಇದೆ, O ಇಲ್ಲಿ 2 ಇದೆ, ಇಲ್ಲಿ 2, 4 ಆಯಿತು, ಇಲ್ಲಿ 3 ಇದೆ, ಇಲ್ಲಿ 1, 4 ಆಯಿತು, 2 H ಇದೆ, H2 ಇದೆ. Now it is balanced. That means any non-metallic oxide, if they react with base, we always get salt and water. So here that confirm that
non-metallic oxides are acidic in nature. ಯಾಕೆಂದರೆ ಇಲ್ಲಿ ಬೇಸ್ ಇದೆ, ಆಸಿಡ್ ಆದರೆ ಸಾಲ್ಟ್ ಮತ್ತು ವಾಟರ್ ಬರುತ್ತೆ. ಅದೇ ಥರನ ಇಲ್ಲಿ ನೋಡಿ, ಆಸಿಡ್ ಇದೆ, ಇವು ಬೇಸ್ ಆದರೆ ಸಾಲ್ಟ್ ಮತ್ತು ವಾಟರ್ ಬಂತು. ಸೊ ದೀಸ್ ಆರ್ ದ 6 ಇಂಪಾರ್ಟೆಂಟ್ ಕೆಮಿಕಲ್ ಪ್ರಾಪರ್ಟೀಸ್. ಫಸ್ಟ್ ಬಂದು ಹೌ ಕ್ಯಾನ್ ಯು ಟೆಸ್ಟ್ ದ ಗಿವನ್ ಕಾಂಪೌಂಡ್ ಇಸ್ ಆಸಿಡ್ ಆರ್ ಬೇಸ್ ಇನ್ ದ ಲ್ಯಾಬ್ರೋಟರಿ ಬೈ ಯೂಸಿಂಗ್ ಡಿಫ್ರೆಂಟ್ ಇಂಡಿಕೇಟರ್ಸ್. ಸೊ ಆ ಇಂಡಿಕೇಟರಲ್ಲಿ ನಮಗೆ ಬ್ಲೂ ಮತ್ತು ರೆಡ್ ಲಿಟ್ಮಸ್ ಪೇಪರ್ ಇದೆ, ನೆಕ್ಸ್ಟು ಫಿನಾಪ್ತಲಿನ್ ಇಂಡಿಕೇಟರ್ ಇದೆ, ನೆಕ್ಸ್ಟು ಮೀಥೈಲ್ ಆರೆಂಜ್ ಇಂಡಿಕೇಟರ್ ಇದೆ. By using all these three, we can be easily identify which is the compound is acid or base or maybe neutral. Next in the chemical property, first ಮುಗೀತು. Second ಬಂದು how metals react with the acid or maybe a base, we always get salt and H2 gas. ಇದ್ರ ಮೇಲೆ ಒಂದು ಡಯಾಗ್ರಾಮ್ ಇರುತ್ತೆ. ಸೊ ಥರ್ಡ್ ಬಂದು how acids react with the metal carbonates or metal bicarbonates, we always get salt, water and CO2. Fourth ಬಂದು how acids react with base, we always get salt and water, it is called a neutralization reaction. Fifth ಬಂದು how acids react with metallic oxide, we always get salt and water because metallic oxides are basic in nature. Next last ಬಂದು how bases react with the non-metallic oxide, we always get salt and water. This confirm that non-metallic oxides are acidic in nature. ನಿಮಗೆ ಎಕ್ಸಾಮಲ್ಲಿ ಈ ಎರಡರ ಮೇಲೆ ಒಂದು ಕ್ವಶನ್ ಕೇಳ್ಬೋದು. ಹೆಂಗೆ ಕೇಳ್ತಾರೆ ಅಂದರೆ ಹೌ ಕ್ಯಾನ್ ಶೋ ದಟ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಹಿಂಗೆ ಕೇಳಿದ್ರೆ ನೀವು ಬರೀರಿ ಇಫ್ ಆಸಿಡ್ಸ್ ರಿಯಾಕ್ಟ್ ವಿತ್ ಮೆಟಾಲಿಕ್ ಆಕ್ಸೈಡ್ ವಿ ಗೆಟ್ ಸಾಲ್ಟ್ ಆ್ಯಂಡ್ ವಾಟರ್, ದಟ್ ಕನ್ಫರ್ಮ್ ದಟ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಸಿಮಿಲರ್ಲಿ ಇಫ್ ದೇ ಆಸ್ಕ್ ಹೌ ಕ್ಯಾನ್ ಯು ಶೋ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಇನ್ ನೇಚರ್, ಯು ಕ್ಯಾನ್ ರೈಟ್ when bases react with non-metallic oxides we get salt and water, that confirm that non-metallic oxides are acidic in nature. Okay, so in the next classes we can move for another topic, that is what is the common between acid, base as well as salts. Thank you.